ದತ್ತಗರು ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪಟಾಶಾಲಾ ಅಕಾಡೆಮಿ. ಸೊ ನಾವು ನಿನ್ನೆ ಕ್ಲಾಸ್ 11ನಲ್ಲಿ ಏನು ಕಲ್ತ್ವಿ, 36ರಿಂದ 45ನೇ ವಿಧಿವರೆಗೂ DPSP ಅಂದರೆ ರಾಜನೀತಿ ನಿರ್ದೇಶಕ ತತ್ವಗಳ ಬಗ್ಗೆ ನಾವೇನು ಮಾಡಿದ್ವಿ, ಡಿಸ್ಕಷನ್ಸನ್ನು ಮಾಡಿದ್ವಿ. ಸೊ ಈಗ ನೆಕ್ಸ್ಟ್ ಏನು ಮಾಡೋಣ, 46ರಿಂದ 51 ವಿಧಿಗಳು ಏನು ಬ್ಯಾಲೆನ್ಸ್ ಅದಾವಲ್ಲ ಅದೊಂದು ಪ್ಲಸ್ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು ಒಂದು ಸ್ವಲ್ಪ ನೋಡ್ಕೊಂಡು ಬಿಡೋಣ. ಸೊ ಇನ್ನು ಆರ್ಟಿಕಲ್ 46 ಏನು ಹೇಳ್ತದ, ಆರ್ಟಿಕಲ್ 46 ನಮಗೇನು ಹೇಳ್ತದ ಅಂದ್ರೆ ಪರಿಶಿಷ್ಟ ಜಾತಿ, ಏನೋ ಪರಿಶಿಷ್ಟ ಜಾತಿ ಮತ್ತು ಪಂಗಡ, ಅದಾದಮೇಲೆ ದುರ್ಬಲ ವರ್ಗ, ಯಾವುದು ದುರ್ಬಲ ವರ್ಗಗಳ ಶೈಕ್ಷಣಿಕ ಮತ್ತು ಆರ್ಥಿಕ ಹಿತಾಸಕ್ತಿ, ಏನೋ ಶೈಕ್ಷಣಿಕ ಮತ್ತು ಆರ್ಥಿಕ ಹಿತಾಸಕ್ತಿ ಪ್ರೋತ್ಸಾಹ ನೀಡೋದ್ರ ಬಗ್ಗೆ ಹೇಳ್ತೈತಿ. ಹಿಂಗಂದ್ರೆ ಏನು, ಯೂಶ್ವಲಿ ಒಂದು ಸ್ವಲ್ಪ ಮಂದಿಗಂತೂ ಆಬ್ವಿಯಸ್ಲಿ ಅರ್ಥ ಆಗಿರ್ತೈತಿ, ಬಟ್ ಆದರೂ ಇನ್ನೂ ಒಂದು ಸತಿ ಹೇಳ್ತೀನಿ. ಶೈಕ್ಷಣಿಕ ಅಂತಂದ್ರೆ ಏನಿಲ್ಲ, ಎಜುಕೇಷನ್ ಒಳಗೆ ಈಗ ಆಲ್ರೆಡಿ ಅವ್ರಿಗೂ ರಿಸರ್ವೇಷನ್ ಐತೆ, ಹೌದಾ. ಅದಾದಮೇಲೆ ಆರ್ಥಿಕ ಅಂದ್ರೆ ಅವರಿಗೆ ಕೆಲವೊಂದಿಷ್ಟು ಸ್ಕಾಲರ್ಶಿಪ್ಗಳನ್ನು ಕೊಡ್ತಾರೆ, ಕೆಲವೊಂದಿಷ್ಟು ಹೆಲ್ಪ್ಗಳನ್ನು ನಮ್ಮ ಸರ್ಕಾರದಿಂದ ಶೆಡ್ಯೂಲ್ ಕಾಸ್ಟ್, ಶೆಡ್ಯೂಲ್ ಟ್ರೈಬ್ಸು ಮತ್ತು ಇದು ದುರ್ಬಲ ವರ್ಗದವ್ರು ಅಂದ್ರೆ ಬ್ಯಾಕ್ವರ್ಡ್ ಕ್ಲಾಸಸ್ಸಿಗೆ ಏನು ಮಾಡ್ತಾರೆ, ಹೆಲ್ಪನ್ನು ಮಾಡ್ತಾರೆ. ಅದನ್ನು 46ನೇ ವಿಧಿ ಒಳಗೆ ಏನು ಮಾಡ್ಯಾರ, ಹೇಳ್ಯಾರ. ಇನ್ನು 47 ಏನು 47ನೇ ವಿಧಿ ಏನು ಹೇಳ್ತತಿ, ಪೌಷ್ಟಿಕತೆಯ, ಏನೋ ಪೌಷ್ಟಿಕತೆಯ ಗುಣಮಟ್ಟ ಮತ್ತು ಜೀವನ ಮಟ್ಟ, ಕೇವಲ ಪೌಷ್ಟಿಕತೆಯದಷ್ಟೇ ಅಲ್ಲ, ಜೀವನ ಮಟ್ಟನೂ ಹೌದು. ಅದೇನು ಮಾಡಬೇಕು, ಹೆಚ್ಚಿಸುವುದು, ಕ್ವಾಲಿಟಿ. ನನ್ನ ಕನ್ನಡ ಒಂದು ಸ್ವಲ್ಪ ನೀವು ಅರ್ಥ ಮಾಡ್ಕೋಬೇಕು, ನಾನು ಒಂದು ಸತಿ ಬಾಯಿಗೆ ಹೇಳಿರ್ತೀನಿ. ಹೊಳ್ಳಿ ಸಾರ್ವಜನಿಕರ ಆರೋಗ್ಯವನ್ನು ಸುಧಾರಿಸೋದು. ಈಗ ಫಾರ್ ಎಕ್ಸಾಂಪಲ್ ಇದಕ್ಕೆ ಹೆಂಗೆ ಹೇಳ್ಬೋದು ಅಂತಂದ್ರೆ, ಪೌಷ್ಟಿಕತೆಯ ಗುಣಮಟ್ಟ ಹೆಚ್ಚಿಸ್ಬೇಕಂದ್ರೆ ಏನು ಮಾಡ್ತಾರೆ, ಬಾಣಂತಿಯರಿಗೆ ಅಂಗನವಾಡಿ ಒಳಗೆ ಊಟ ಕೊಡ್ತಾರೆ, ಹೌದಾ. ಅದಾದಮೇಲೆ ಮಕ್ಕಳಿಗೆ ಅಂಗನವಾಡಿ ಒಳಗೆ ಊಟ ಕೊಡ್ತಾರೆ, ಶಾಲೆ ಒಳಗೆ ಊಟ ಕೊಡ್ತಾರೆ, ಅದಾದಮೇಲೆ ತಿಂಗಳ ರೇಷನ್ ಕೊಡ್ತಾರೆ. ಜೀವನ ಮಟ್ಟ ಹೆಚ್ಚಿಸುವುದು ಅಂತಂದರೆ ಈಗ ವಿವಿಧ ಯೋಜನೆಗಳ ಅಡಿಯಲ್ಲಿ ಸಾಲಗಳನ್ನು ನೀಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ನಮ್ಮ CM ಅವರು ಗೃಹಿಣಿಯರಿಗೆ 2,000 ರೂಪಾಯಿ ಕೊಡಾಕತ್ತಾರೆ. ಸೊ ಅವ್ರ ಕ್ವಾಲಿಟಿ ಲೈಫ್ ಹೆಚ್ಚಿಗೆ ಆಕತಿ ಅಂತ ಅವ್ರು ತಿಳ್ಕೊಂಡಾರ. ಆದರೂ ಆಗ್ಬೋದು, ಆಗಿರ್ಲಿಕ್ಕಿಲ್ಲ, ಅದನ್ನು ನಾವು ಡಿಸ್ಕಷನ್ ಮಾಡೋಕೆ ಇಲ್ಲಿ ಕುಂತಿಲ್ಲ, ಅದು ನಮ್ಗೆ ಬೇಕಾಗಿಲ್ಲ. ನೆಕ್ಸ್ಟ್ ಏನು, ಸಾರ್ವಜನಿಕರ ಆರೋಗ್ಯ ಸುಧಾರಿಸುವುದು. ಸೊ ಸಾರ್ವಜನಿಕರ ಆರೋಗ್ಯ ಸುಧಾರಿಸುವುದು ಅಂತಂದ್ರೆ ಇದ್ದಿದ್ದು ಹೇಳ್ತಾನೆ, ಗೌರ್ಮೆಂಟ್ ಇದ್ರೊಳಗೆ ಶಿಬಿರಗಳನ್ನು ಮಾಡ್ತಾರೆ, ಕೆಲವೊಂದಿಷ್ಟು ಶಿಬಿರಗಳನ್ನು ಮಾಡ್ತಾರೆ. ಅದಾದಮೇಲೆ ಸರ್ಕಾರಿ ಆಸ್ಪತ್ರೆ ಒಳಗೆ ಉಚಿತವಾಗಿ ಟ್ರೀಟ್ಮೆಂಟನ್ನು ನೀಡ್ತಾರೆ. ಅದ್ರ ಜೋಡಿ ಟ್ಯಾಬ್ಲೆಟ್ಸ್, ಮಾತ್ರೆ, ನಮ್ಮ ಕಡೆ ಗುಳಿಗೆ ಅಂತಾರೆ, ಗುಳಿಗೆನೂ ಏನು ಮಾಡ್ತಾರೆ, ಫ್ರೀಯಾಗಿ ಕೊಡ್ತಾರೆ. ಇದರಿಂದ ನಾವು ಸಾರ್ವಜನಿಕ ಆರೋಗ್ಯವನ್ನು ಸುಧಾರಿಸ್ದಂಗೂ ಆಕ್ಕತಿ, ಜೀವನ ಮಟ್ಟನೂ ಹೆಚ್ಚಿಗೆ ಆಯ್ತು, ಪೌಷ್ಟಿಕತೆನೂ ಹೆಚ್ಚಿಗೆ ಆಕ್ಕತಿ. ಇನ್ನು 48 ಏನು, ಕೃಷಿ ಮತ್ತು ಪಶು ಸಂಗೋಪನೆಯ ಸಂಘಟನೆ, ಕೃಷಿ ಮತ್ತು ಪಶು ಸಂಗೋಪನೆ ಸಂಘಟನೆ ಅಂತ ಕರಿಬೋದು. ಅಂದ್ರೆ ಇದನ್ನ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಗೋಹತ್ಯೆ ನಿಷೇಧ ಅಂತಲೂ ಕರೀತಾರೆ, ನೆನಪಿರಲಿ. ಈ ಕಾಯ್ದೆಗೆ ಗೋಹತ್ಯೆ ನಿಷೇಧ ಕಾಯ್ದೆ ಅಂತಲೂ ಈ ಆರ್ಟಿಕಲಿಗೆ ಕರೀತಾರೆ. ಇದರೊಳಗೇನು, ಕೃಷಿನ ಹೆಂಗೆ ಹೆಚ್ಚಿಗೆ ಮಾಡೋದು ಅನ್ನೋದು ಒಂದು, ಪಶು ಸಂಗೋಪನೆಯನ್ನು ಹೆಂಗೆ ಹೆಚ್ಚಿಗೆ ಮಾಡಿಸ್ಬೇಕು ಅನ್ನೋದು, ಇವೆರಡು ಈ ಕಾಯ್ದೆ ಅಡಿಯಲ್ಲಿ ಬರ್ತಾವೆ. ಇನ್ನು ಆಲ್ರೆಡಿ ಪೇಜ್ ತುಂಬ್ತಾ ಇದೆ, ಓಕೆ. ಅಯ್ಯೋ ಇತ್ತಾಗಿತ್ತು, ನಮಗೂ ಲಕ್ಷ್ಯ ಇಲ್ಲರಿ, ಇರಲಿ. ಪೇಜ್ ನಂಬರ್ 4. ಇನ್ನು ನೆಕ್ಸ್ಟ್ ಏನು ಬರ್ತೈತಿ, 48A ಬರ್ತದೆ, 49 ಅಲ್ಲ, 48A ಏನು ಹೇಳ್ತೈತಿ, 48A ಪರಿಸರ ಸಂರಕ್ಷಣೆ, ಮತ್ತು ಸುಧಾರಣೆ, ಅರಣ್ಯ ಮತ್ತು ವನ್ಯಜೀವಿ ರಕ್ಷಣೆಯನ್ನು ಮಾಡಬೇಕು ಅಂತಂದು ಹೇಳ್ತತಿ. ಇದ್ರಾಗ ಏನು ಎಕ್ಸ್ಪ್ಲೇಷನ್ ಮಾಡುವಂಥದ್ದು ಇಲ್ಲ. ನನಗೆ ಸ್ವಲ್ಪ ಪರಿಸರ ಅಂತಂದ್ರೆ ಈಗ ಆಲ್ರೆಡಿ ಭಾಳ ಅಂದ್ರೆ ಭಾಳ ಸತ್ಯಾನಾಶ ಮಾಡೇವಿ.
ಅದನ್ನ ಒಂದು ಸ್ವಲ್ಪ ಉಳಿಸ್ರಪ್ಪ ಅಂತ ಪಾಪ ಕಾನ್ಸ್ಟಿಟ್ಯೂಷನ್ನಾಗ ಅಂಬೇಡ್ಕರ್ ಸರ್ ಅವರು ಹಾಕ್ಯಾರ. ಅದನ್ನು ಉಳಿಸೋದು ಬಿಡೋದು ನಿಮ್ಮೆಲ್ಲರ ಕೈಯಾಗ ಐತಿ. ಒಂದು ಕೈಯಿಂದ ಚಪ್ಪಾಳೆ ಸಾಧ್ಯ ಇಲ್ಲ. ಎಲ್ಲರೂ ಉಳಿಸಿದ್ರೆ ಉಳ್ಸಕ್ಕೆ ಬರ್ತೈತಿ. ಸೊ ಅರಣ್ಯ ಆಯ್ತು, ವನ್ಯಜೀವಿಗಳಾಯ್ತು, ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಆದ್ಯ ಕರ್ತವ್ಯ. ಅದನ್ನು ನಾವು ಮಾಡಲೇಬೇಕು. ಸೊ ಇನ್ನು 49 ಏನು ಹೇಳ್ತೈತೆ ಆರ್ಟಿಕಲ್ಲು, ರಾಷ್ಟ್ರೀಯ ಮಹತ್ವವುಳ್ಳ ಸ್ಮಾರಕಗಳು. ರಾಷ್ಟ್ರೀಯ ಮಹತ್ವವುಳ್ಳ ಸ್ಮಾರಕಗಳ ರಕ್ಷಣೆಯನ್ನು ಹೇಳ್ತತಿ. ಏನು ಹೇಳ್ತತಿ? ರಕ್ಷಣೆಯನ್ನು ಹೇಳ್ತತಿ. ಮಹತ್ವಗಳ ಸ್ಮಾರಕಗಳು, ಇದು ಕೇವಲ ಸ್ಮಾರಕಗಳು ಅಂದ್ರೆ ಸ್ಮಾರಕಗಳಲ್ಲ, ವಸ್ತುಗಳು ಆಯ್ತು, ಪ್ಲೇಸು ಆಯ್ತು, ಪ್ರತಿಯೊಂದರ ಸಂರಕ್ಷಣೆಯನ್ನು ಹೇಳ್ತತಿ. ಯಾಕಂದ್ರೆ ರಾಷ್ಟ್ರೀಯ ಮಹತ್ವವುಳ್ಳ ಸ್ಮಾರಕಗಳ ಸಂರಕ್ಷಣೆಯನ್ನು ನಾವು ಮಾಡಲಾರ್ದ ಮತ್ತು ಯಾರು ಮಾಡ್ತಾರೆ? ಎಲ್ಲಿ ಬೇಕಾದಲ್ಲಿ ಹೋಗಿ RMD ಹಾಕ್ಕೊಂಡು ಕುಂತು ಪಿಚಕ್ ಉಗುಳಿಬಿಟ್ರೆ ಆ ಸ್ಮಾರಕಗಳು ಉಳಿಯೋದು ಹೆಂಗೆ? ಅದನ್ನೆಲ್ಲ ಸಾಧ್ಯ ಆದಷ್ಟು ಕ್ಲೀನ್ ನೀಟ್ ಸಂರಕ್ಷಣೆಯನ್ನು ಮಾಡಬೇಕಾಗಿದ್ದು ನಮ್ಮ ಕರ್ತವ್ಯ ಅಂತಂದವರು ಹೇಳ್ತಾರೆ. ನೆಕ್ಸ್ಟ್ ಆರ್ಟಿಕಲ್ 50 ಏನು ಹೇಳ್ತೈತಿ? ನ್ಯಾಯಾಂಗ ಮತ್ತು ಕಾರ್ಯಾಂಗವನ್ನು ಪ್ರತ್ಯೇಕಿಸುವುದು. ನ್ಯಾಯಾಂಗ, ಹೌದಾ? ಕಾರ್ಯಾಂಗ, ಅವ್ರ ಕೆಲಸ ಅವ್ರು ಮಾಡಲಿ, ಇವ್ರ ಕೆಲಸ ಇವ್ರು ಮಾಡಲಿ. ಯಾಕಂದ್ರೆ ಈಗ ಪ್ರತಿಯೊಂದಕ್ಕೂ ಇವ್ರು ಕೆಲಸ ಮಾಡಕತ್ತ, ಇವ್ರು ಅಡ್ಡ ಬಂದ್ರೆ ಅದೇನಾಕತಿ? ಈ ಕೆಲಸ ಆಗೋದೇ ಇಲ್ಲ. ಇನ್ನೊಂದು, ಇವ್ರು ಹೇಳಿದ್ದನ್ನೆಲ್ಲ ಇವ್ರು ಹೊಳೆ ತಪ್ಪೈತೆ ಅಂತ ಇವ್ರು ಹೇಳಕತ್ರ ಕೆಲಸ ನಡೆಯೋದು ಯಾವಾಗ? ಈಗ ಒಂದೇನೋ ಕೆಲಸ ಮಾಡ್ತಿರ್ತಾರೆ, ಅಲ್ಲಿ ಅಡ್ಡ ಗಡ್ದಂಗೆ ಆಗ್ಬಿಡ್ತೈತೆ. ಹಾಗಾಗಿ ಏನು ಮಾಡ್ತಾರೆ? ಕಾರ್ಯಾಂಗ ಮತ್ತು ನ್ಯಾಯಾಂಗದ ಬೇರ್ಪಡಿಸುವುದನ್ನು ಆರ್ಟಿಕಲ್ 50 ಒಳಗೆ ಹೇಳ್ಯಾರ. ಇನ್ನು ಆರ್ಟಿಕಲ್ 51 ಒಳಗೆ ಏನೈತಿ? ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯನ್ನು ಹೆಚ್ಚಿಸುವುದು ಅಥವಾ ವೃದ್ಧಿಸುವುದು. ಹಿಂಗಂದ್ರೆ ಏನಂತಂದ್ರೆ, ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆ ಅಂದರೆ ಈಗ ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲದೆ ನಮ್ಮ ಸುತ್ತಮುತ್ತಲಿರುವ ಎಲ್ಲ ದೇಶಗಳಲ್ಲಿ, ಪಾಕಿಸ್ತಾನ ಅಂತೂ ನಮ್ಮ ಮಾತು ಕೇಳೋದಿಲ್ಲ ಬಿಡ್ರಿ. HSM ಅವ್ರನ್ನ ಬಿಟ್ಬಿಡ್ರಿ, ಇವ್ರ ಲೆಕ್ಕಕ್ಕೆ ನಮಗೆ. ಇವ್ರ ಬಿಟ್ಟು ಉಳ್ಕಿದರ ಜೋಡಿ, ಇಡೀ ಜಗತ್ತಿನ ಜೋಡಿ, ಅಂತಾರಾಷ್ಟ್ರೀಯವಾಗಿ ಇಡೀ ಜಗತ್ತಿನ ಜೋಡಿ ಶಾಂತಿ ಮತ್ತು ಭದ್ರತೆಯನ್ನು ಸ್ನೇಹಪರವಾಗಿ ಇದ್ದು ಬಿಟ್ರೆ ಅಲ್ಲಿ ಶಾಂತಿನೂ ಇರ್ತೈತಿ, ಭದ್ರತೆನೂ ಹೆಚ್ಚಿಗೆ ಆಕತಿ. ಈ ಪಾಕ್ ಚೀನಾ ಇವು ಎರಡು, ಈಗ ಮತ್ತಿದ್ರ ಜೋಡಿ ಆ್ಯಡ್ ಆನ್ ಮೇ ಬಿ ಬಾಂಗ್ಲಾ ಆದರೂ ಆಗ್ಬೋದು ಅಂತ ಅನಿಸ್ತತಿ. ಇವು ಒಂದು 3 ಬಿಟ್ಬಿಟ್ರೆ ಉಳ್ಕಿದ್ದು ಎಲ್ಲ ಕಡೆ ನಾವು ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆ ವೃದ್ಧಿ. ಆಬ್ವಿಯಸ್ಲಿ ಇವನ್ ಅಫ್ಘಾನಿಸ್ತಾನ ಜೋಡಿನೂ ನಮ್ದು ಈಗ ಆಲ್ರೆಡಿ ಚಲೋ ಬೈಲ್ಯಾಟ್ರಲ್ ಇಶ್ಯೂಸ್ ಎಲ್ಲ ಕ್ಲಿಯರ್ ಆಗಾಕತ್ತವು ಅಂತಂದು ಅನ್ಕೊತೀನಿ. ಇದು ಟೋಟಲ್ 51 ವಿಧಿಗಳನ್ನು ನಾವೇನು ಮಾಡಿದ್ವಿ? ಕಂಪ್ಲೀಟ್ ಮಾಡಿದ್ವಿ. ಸೊ ಈಗ ನೆಕ್ಸ್ಟ್ ಫಟಾಫಟ್ ಏನು ಮಾಡಿಬಿಡೋಣ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರನ್ನು ಏನು ಮಾಡೋಣ ನೋಡಿಕೊಂಡು ಬಂದ್ಬಿಡೋಣ ಅಂತ. ನಮ್ಮ ಮೊದಲನೇ ಪ್ರಶ್ನೆ ಏನು? ಸಂವಿಧಾನದ 42ನೇ ತಿದ್ದುಪಡಿ ಅತ್ಯಂತ ವಿವಾದಾತ್ಮಕ ಉಪಬಂಧ ಯಾವುದು ಅಂತ ಕೇಳ್ಯಾರ ಅವರು. ಆಪ್ಷನನ್ನು ಸಂಸತ್ತಿನ ಸಾರ್ವಭೌಮತೆ, 10 ಮೂಲಭೂತ ಕರ್ತವ್ಯಗಳ ಸೇರ್ಪಡೆ, ಲೋಕಸಭಾ ಹಾಗೂ ವಿಧಾನಸಭೆಗಳ ಅವಧಿ, ಮೂಲಭೂತ ಹಕ್ಕುಗಳ ಮೇಲೆ ರಾಜನೀತಿ ನಿರ್ದೇಶಕ ತತ್ವಗಳ ಮೇಲುಗೈ ಅಂತ ಕೊಟ್ಟಾರ. ಸೊ ಇದಕ್ಕೆ ಆ್ಯಕ್ಚುಲಿ ಕರೆಕ್ಟ್ ಆನ್ಸರ್ ಯಾವುದು? ಆಪ್ಷನ್ ಡಿ ಏನು ಹೇಳ್ತತಿ? ಮೂಲಭೂತ ಹಕ್ಕುಗಳ ಮೇಲೆ ರಾಜನೀತಿ ನಿರ್ದೇಶಕ ತತ್ವಗಳ ಮೇಲುಗೈ ಇದೇನೈತಿ? ವಿವಾದಾತ್ಮಕವಾಗಿ ಐತಿ. ನೆಕ್ಸ್ಟ್, ಭಾರತ ಸಂವಿಧಾನದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದವರ ಶೈಕ್ಷಣಿಕ ಮತ್ತು ಆರ್ಥಿಕ ಹಿತಾಸಕ್ತಿಯನ್ನು ಯಾವ ಆರ್ಟಿಕಲ್ ಹೇಳ್ತತಿ ಅಂತಂದು ಅವ್ರು ಏನು ಮಾಡ್ಯಾರ? ಕೊಟ್ಟಾರ. ಹೌದಾ? ಒಂದಂತೂ ತಿಳ್ಕೊಂಬಿಡ್ರಿ, ಈಗ ಎಲಿಮಿನೇಷನಿನ ಹೆಲ್ಪ್ ಆಕತಿ ಅಂತ ಹೇಳಿದೆ ನಿಮ್ಗೆ. ಭಾಗ 3 ಎಷ್ಟು ವಿಧಿಗಳದವು? 12ರಿಂದ 35 ವಿಧಿಗಳದವು. ಸೊ ಇದು ಹೌದಾ? ಅಲ್ಲ. ಇದು ಹೌದಾ? ಅಲ್ಲ. ಇನ್ನು ಉಳಿದಿದ್ವಿ ಎರಡು ಯಾವುವು? ಒಂದು 45, ಇನ್ನೊಂದು 46. 45 ಸಿಂಪಲ್ಲಾಗಿ ನಾ ಏನಂತ ಹೇಳಿದೆ? ಅಂಗನವಾಡಿ. ಇನ್ನು ಉಳಿದಿದ್ದು ಯಾವುದು? 46. ನೆಕ್ಸ್ಟ್, ಸಂವಿಧಾನ ರಾಷ್ಟ್ರೀಯ ನೀತಿಯ ನಿರ್ದೇಶಕ ತತ್ವಗಳು, ರಾಜನೀತಿ ನಿರ್ದೇಶಕ ತತ್ವಗಳು ಯಾವ ಅನುಚ್ಛೇದಗಳಲ್ಲಿ ಉಲ್ಲೇಖಿಸಲಾಗಿದೆ ಅಂತ ಕೊಟ್ಟ ನೀವು. ನೆಕ್ಸ್ಟ್ ಕ್ವಶನ್, ಭಾರತ ಸಂವಿಧಾನದಲ್ಲಿ ಕಲ್ಯಾಣ ರಾಜ್ಯ ಕಲ್ಪನೆಯನ್ನು ಎಲ್ಲಿ ಕೊಟ್ಟಾನ? ಕಲ್ಯಾಣ ರಾಜ್ಯ ನಾವು ಇಷ್ಟೊತ್ತನ ಡಿಸ್ಕಷನ್ ಮಾಡಿದ್ದ, ಮತ್ತೇನು ಅಲ್ಲ. ನೆಕ್ಸ್ಟ್, ಸ್ವರ್ಣ ಸಿಂಗ್ ಸಮಿತಿಯು ಕೆಳಗಿನ ಯಾವ ಸಮಸ್ಯೆಯ ಕುರಿತು ಪರಿಶೀಲನೆ ನಡೆಸಿತ್ತೆಂದರೆ? ಇದನ್ನು ನಾನು ಡೈರೆಕ್ಟ್ ಆನ್ಸರೇ ಬರಿತೀನಿ, ಯಾಕಂದ್ರೆ
ಇದನ್ನು ಯಾವಾಗ ಅಂದ್ರೆ ಸಮಿತಿಗಳ ಬಗ್ಗೆ ನಾನೊಂದು ಸಪ್ರೇಟ್ ಕ್ಲಾಸನ್ನೇ ಮಾಡ್ತೀನಿ. ಸೊ ಅವಾಗ ನಾನು ಸಮಿತಿಗಳದ್ದಾಗಲಿ ಕೇಸ್ಗಳದ್ದಾಗಲಿ ಸಪ್ರೇಟಾಗಿ ಕ್ಲಾಸ್ ಮಾಡಿದಾಗ ನಿಮ್ಗೆ ಅವಾಗ ಒಂದು ಐಡಿಯಾ ಬರ್ತೈತಿ. ಸೊ ಈಗ ಅದು ಬೇಡ ಅಂತ. ನೆಕ್ಸ್ಟ್, DPSPಗಳಲ್ಲಿ ಕೆಳಗಿನ ಯಾವುದನ್ನು ಸೇರಿಸಲಾಗಿದೆ ಅಂತ ಕೇಳ್ಯಾರು. ಸೊ ಆಪ್ಷನ್ 1 ಮಾನವರ ಕಳ್ಳ ಸಾಗಾಣಿಕೆ ಹಾಗೂ ಒತ್ತಾಯದ ಕೂಲಿ ನಿಷೇಧ. ನೆಕ್ಸ್ಟ್, ವೈದ್ಯಕೀಯ ಉದ್ದೇಶಗಳಿಗೆ ಹೊರತಾಗಿ ಆರೋಗ್ಯ ಹಾನಿ ತರುವ ಕುಡಿತದ ನಿಷೇಧ. ಸೊ ಎ ಮಾತ್ರ, ಬಿ ಮಾತ್ರ, AB ಮಾತ್ರ, AB ಎರಡೂ ಅಲ್ಲ ಅಂತ ಕೊಟ್ಟಾರ. ರೈಟ್ ಆನ್ಸರ್ ಯಾವುದು? ಬಿ ಮಾತ್ರ. ನಾನು ನಿಮ್ಗೆ ಆಗಲೇ ಅಲ್ಲಿ ಹೇಳೇನಿ. ಯಾವ ವಿಧಿ ಅನ್ವಯ ಬಂತಿದು? ಆರ್ಟಿಕಲ್ 47 ಬರ್ತತಿದು, ಗಾಂಧಿ ತತ್ವಗಳೊಳಗೆ. ಆರ್ಟಿಕಲ್ 47 ಏನು? ಪೌಷ್ಟಿಕತೆ, ಜೀವನ ಮಟ್ಟ ಹೆಚ್ಚಿಸುವುದು, ಸಾರ್ವಜನಿಕ ಆರೋಗ್ಯವನ್ನು ಸುಧಾರಿಸುವುದು. ಆರೋಗ್ಯ ಸುಧಾರಿಸೋದು ಅಂದ್ರೆ ಎಣ್ಣೆ ಹೊಡೆಯೋದು ಬಿಡಿಸಿದ್ರು ಆರೋಗ್ಯ ಸುಧಾರಿಸ್ದಂಗೆ ರೀ. ಎಣ್ಣೆ ಹೊಡೆಯೋದು ಬಿಡಿಸಿದ್ರಂದ್ರೆ ಆರೋಗ್ಯ ಸುಧಾರಿಸ್ದಂಗೆ. ಸೊ ಇದು ಅಲ್ಲಿ ಬರ್ತದೆ. ನೆಕ್ಸ್ಟ್, ಸಂವಿಧಾನದ 42ನೇ ತಿದ್ದುಪಡಿ ಮೂಲಕ ಕೆಳಗಿನ ಯಾವ ನೀತಿಯನ್ನು ರಾಜ್ಯ ನೀತಿ ನಿರ್ದೇಶಕ ತತ್ವಗಳಿಗೆ ಸೇರಿಸಲಾಯಿತು ಅಂತ ಕೊಟ್ರ. ಸೊ ಪುರುಷ ಮಹಿಳೆಯರಿಬ್ಬರಿಗೂ ಸಮಾನ ಕೆಲಸ ಸಮಾನ ವೇತನನ, ಕೈಗಾರಿಕೆ ನಿರ್ವಹಣೆಯಲ್ಲಿರೋ ಕಾರ್ಮಿಕ ಸಹಭಾಗಿತ್ವನ, ಕೆಲಸ ಮತ್ತು ಶಿಕ್ಷಣ ಸಾರ್ವಜನಿಕ ಸಹಾಯಕ್ಕೆ ಹಕ್ಕುನ, ಕಾರ್ಮಿಕರಿಗೆ ನಿರ್ವಹಣಾ ಯೋಗ್ಯ ಕೂಲಿನ ಅಥವಾ ಕಾರ್ಮಿಕರಿಗೆ ಕೆಲಸ ಮಾಡಲು ಮಾನವೀಯ ಯೋಗ್ಯ ವಾತಾವರಣ ಸೃಷ್ಟಿಸುವುದ. ಸೊ ಇದಕ್ಕೆ ರೈಟ್ ಆನ್ಸರ್ ಯಾವುದು? ಕೈಗಾರಿಕೆ ನಿರ್ವಹಣೆಯಲ್ಲಿ ಕಾರ್ಮಿಕರ ಸಹಭಾಗಿತ್ವ. ನೆಕ್ಸ್ಟು, ಕೆಳಗಿನವುಗಳಲ್ಲಿ ಯಾವುದು ರಾಜ್ಯ ನೀತಿ ನಿರ್ದೇಶಕ ತತ್ವವಲ್ಲ ಅಂತ ಕೇಳೋಣ. ಸೊ 1ನೇದು ಗ್ರಾಮ ಪಂಚಾಯತಿ, 2ನೇದು ಕಾರ್ಮಿಕರಿಗೆ ಸಂಬಳ, 3ನೇದು ಪರಿಶಿಷ್ಟ ಜಾತಿ ಮತ್ತು ವರ್ಗದ ದುರ್ಬಲ ವರ್ಗಗಳಿಗೆ ಶೈಕ್ಷಣಿಕ ಆರ್ಥಿಕ ಆಸಕ್ತಿಗಳನ್ನು ಪ್ರೋತ್ಸಾಹಿಸುವುದು, 4 ಭಾಷೆ ಮತ್ತು ಸಂಸ್ಕೃತಿಯನ್ನು ತಳಹದಿ ರಾಜ್ಯದಲ್ಲಿ ರಚಿಸುವುದು. ಆಬ್ವಿಯಸ್ಲಿ ಇದು ಅಲ್ಲ. ನೆಕ್ಸ್ಟ್, ಸಂವಿಧಾನ 45ನೇ ಪರಿಚ್ಛೇದ ಯಾವ ವಯೋಮಿತಿಯ ಶಿಕ್ಷಣಿಗೆ 45ನೇ ವಿಧಿ ಯಾವ ಮಕ್ಕಳಿಗೆ ಶಿಕ್ಷಣ ನೀಡಬೇಕು? ನಾನು ಆಬ್ವಿಯಸ್ಲಿ ಅದನ್ನ ಹೆಸರು ಕರೆದುಬಿಟ್ಟೆ ಅಂಗನವಾಡಿ ಅಂತಂದು. ಏನು ಅಂಗನವಾಡಿ ಅಂದರೆ ಎಷ್ಟು ವಯಸ್ಸಿನ ಮಕ್ಕಳು ಇಷ್ಟ. ಅನುಚ್ಛೇದ 45 ಈ ವಿಷಯವನ್ನು ತಿಳಿಸುತ್ತೆ, ಉಚಿತ ಮತ್ತು ಕಡ್ಡಾಯ ಶಿಕ್ಷಣ. ನೆಕ್ಸ್ಟ್, ರಾಜ್ಯ ತತ್ವ ನಿರ್ದೇಶಕ ಆದೇಶಗಳು ಏನಿವು? ವ್ಯವಹಾರಾಧಿಕಾರಕ್ಕೆ ಒಳಪಟ್ಟವು, ವ್ಯವಹಾರಾಧಿಕಾರಕ್ಕೆ ಒಳಪಟ್ಟವಲ್ಲ, ಎಲ್ಲವೂ ಅಲ್ಲದಿದ್ದರೂ ಅವುಗಳಲ್ಲಿ ಹಲವು ವ್ಯವಹಾರಾಧಿಕಾರಕ್ಕೆ ಒಳಪಟ್ಟವು. ನೆಕ್ಸ್ಟ್, ಮೂಲಭೂತ ಹಕ್ಕುಗಳಿಗೆ ವ್ಯತಿರಿಕ್ತ ಆಗಿರದಿದ್ದಲ್ಲಿ ಮಾತ್ರ ಅವು ವ್ಯವಹಾರಾಧಿಕಾರಕ್ಕೆ ಒಳಪಟ್ಟವು. ಸೊ ಇದರ ರೈಟ್ ಆನ್ಸರ್ ಯಾವುದು? ಇವು ವ್ಯವಹಾರಾಧಿಕಾರಕ್ಕೆ ಒಳಪಟ್ಟಿಲ್ಲ. ಇವುಗಳನ್ನು ಅವರು ಇಂಪ್ಲಿಮೆಂಟೇಷನ್ ಬೇಕಾದರೂ ಮಾಡ್ಬೋದು, ಇಲ್ಲಾಂದ್ರೆ ಇಲ್ಲ. ಭಾರತ ಸರ್ಕಾರ 1935 ಕಾಯ್ದೆಯಲ್ಲಿದ್ದ ಸೂಚನೆ ಉಪಕರಣಗಳು ಇನ್ಸ್ಟ್ರೂಮೆಂಟ್ಸ್ ಆಫ್ ಇನ್ಸ್ಟ್ರಕ್ಷನ್ 1950ರಲ್ಲಿ ಏನಂತ ಆ್ಯಡ್ ಆಗ್ಯಾವವು ಅಂತ ಕೇಳಾಕತ್ತಾರ ಅವರು. ಇದು ಯೂಶುವಲಿ ಕ್ವಶನ್ ಆಗಿದೆ. DPSP ಯಾವ ಅನುಚ್ಛೇದವು ಹಸು ಕರುಗಳು ಮತ್ತು ಇತರೆ ಭಾರ ಎಳೆಯುವ ದನಗಳನ್ನು ಕಡಿಯುವುದು? ನಾನು ನಿಮ್ಗಾಗಲೇ ಹೇಳಿದ್ದೆ. ನಿಮಗೆ ಏನಂತ ಕೇಳ್ತಾರಂತ ಹೇಳಿದ್ದೆ? ಗೋಹತ್ಯೆ ಅಂತ. ಆರ್ಟಿಕಲ್ 48. ನಮ್ಮ ಸಂವಿಧಾನದ ಯಾವ ವಿಧಿಯು ಶಾಲಾ ಪೂರ್ವದ 6 ವರ್ಷಕ್ಕಿಂತ ಕೆಳಗಿನ ಮಕ್ಕಳ ಶಿಕ್ಷಣದ ಮಹತ್ವವನ್ನು ತಿಳಿಸ್ತದೆ? 45. ನೆಕ್ಸ್ಟ್, ಸಂವಿಧಾನದ ಯಾವ ಭಾಗದಲ್ಲಿ ಗಾಂಧೀಜಿಯವರ ತತ್ವಗಳನ್ನು ಅಳವಡಿಸಲಾಗಿದೆ? ಏನು ಹೇಳಿದ್ದು ನಾನು? DPSP ನಿಮ್ಮ 3 ತತ್ವಗಳನ್ನು ಹೇಳಿದ್ನಿ, ನೆನಪೈತಿ? ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. DPSPಯು ತಿದ್ದುಪಡಿ ಮಾಡಲಾಗುವುದು, ಯಾವುದೇ ನ್ಯಾಯಾಲಯಗಳು ಜಾರಿಗೊಳಿಸಲಾಗದು, ದೇಶ ಆಡಳಿತಕ್ಕೆ ಮೂಲಭೂತ ವಾದಗಳು. ಇದಕ್ಕೆ ಯಾವ ಆನ್ಸರ್ ಹೇಳ್ರಿ ನೋಡೋಣ. ರೈಟ್ ಆನ್ಸರ್ ಹೇಳ್ಬೇಕು ನೀವು. ರೈಟ್ 2 ಮತ್ತು 3 ಹೌದು. DPSP ಎಲ್ಲ ಇಡೀ ಸಂವಿಧಾನವನ್ನು ತಿದ್ದುಪಡಿ ಮಾಡ್ತಾರೆ, ಹೌದಾ? ಸಂವಿಧಾನವನ್ನೇ ತಿದ್ದುಪಡಿ ಮಾಡ್ಬೋದು. ಇನ್ನು DPSP ಅದರೊಳಗೆ ಒಂದು ಸಣ್ಣ ಭಾಗ ಅಷ್ಟ. ಸೊ ಹಂಗಾಗಿ ಇದು ತಪ್ಪು. ಆನ್ಸರ್ 2 ಮತ್ತು 3 ಇವೆರಡು ಕರೆಕ್ಟ್. ಈಗಿಲ್ಲೇ ಹೊಂದಿಸಿ ಬೇರೆ ಇರಿ ಕೊಟ್ಟ ನಾವು ಹೊಂದಿಸಿ ಪಟ ಬರೆದು ಬಿಡ್ರಿ. ಮತ್ತು ನಾನು ಕೇಳೋದು ಏನಿಲ್ಲ ಅಲ್ಲೇ. ಒಂದೇದೇನು ನಿಮಗೆ ಯಾವ್ದು ಗೊತ್ತೈತಿ ಇದ್ರಾಗ ಅದನ್ನು ಹೇಳ್ಬೇಕಷ್ಟ. ಫಸ್ಟ್ ಯಾವ್ದು ಗೊತ್ತೈತಿ ನಿಮ್ಗೆ? ನನಗಂತೂ ಇದ್ದಿದ್ದು ಹೇಳ್ತೀನಿ,
ಏಕರೂಪ ನಾಗರಿಕ ಸಂಹಿತೆ ತಲೆಯಾಗ ಹೊಡೆದಂಗೆ ಐತಿ, ಹಿಂಗಾಗೈತೆ ನೆನಪೈತಿ. ಇನ್ನೊಂದೇನು, ಕಾರ್ಯಾಂಗದಿಂದ ನ್ಯಾಯಾಂಗವನ್ನು ಪ್ರತ್ಯೇಕ ಮಾಡಬೇಕು. ಇವೆರಡು ಗೊತ್ತಾಯ್ತು ನಂಗೆ. ಸೊ ಉಚಿತ ಕಾನೂನು ನೆರವು ಎಲ್ಲಿ ಬರ್ತೈತಿ? ಎ ಅಂತ ಹೇಳಿದಾಗ ನೆನಪಿತ್ತು ನನಗೆ. ನೆಕ್ಸ್ಟ್ ಇನ್ನೊಂದು ಯಾವುದು ಉಳಿತು? 43 ಕಾರ್ಮಿಕರಿಗೆ ಜೀವನಾಧಾರ ವೇತನ. ಅಂದ್ರೆ ಅವ್ರು ದುಡ್ಕೊಂಡು ಇವತ್ತು ದುಡ್ದಿದ್ದಕ್ಕರ ಅವ್ರು ತಿಂದಿದ್ದು ಆಗ್ಬೇಕು, ಅಷ್ಟು ಪಗಾರ ಕೊಡ್ರಪ್ಪ ಅಂತ ಹೇಳಕತ್ತಾರ ಅವರು. ನೆಕ್ಸ್ಟ್ ಏನು, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸ್ತೇವೆ ರೀ. ರಾಜ್ಯದ ಆದರ್ಶಗಳ ಸ್ವರೂಪದಲ್ಲಿನ ನಿರ್ದೇಶಕಗಳು ಅಂದರೆ DPSP ಬಗ್ಗೆ ಹೇಳಕತ್ತಾರೆ ಇವು. ನಾಗರಿಕ ನ್ಯಾಯಸಮ್ಮತವಲ್ಲದ ಹಕ್ಕುಗಳಿವು. ನೆಕ್ಸ್ಟ್ ರಾಜ್ಯಗಳ ನೀತಿಯನ್ನು ಪ್ರಭಾವಿಸುವ ಮತ್ತು ರೂಪಿಸುವ ನಿರ್ದೇಶನಗಳು ಇವು ಅಂತ ಹೇಳ್ಯಾರ. ಇದ್ರೊಳಗೆ ಯಾವ್ದು ಕರೆಕ್ಟು? ಇದ್ರೊಳಗೆ ಅಷ್ಟು ಕರೆಕ್ಟ್. ಕೆಳಗಿನವುಗಳಲ್ಲಿ ಯಾವುದು ರಾಜ್ಯ ನಿರ್ದೇಶಕ ತತ್ವ ಅಲ್ಲ? ಗ್ರಾಮ ಪಂಚಾಯಿತಿ ಸಂಘಟನೆ, ನಾಗರಿಕರಲ್ಲದವರಿಗೆ ಇರುವಂತೆ ನಾಗರಿಕರಿಗೆ ಏಕರೂಪ ನಾಗರಿಕ ಸಂಹಿತೆ, ಕೆಲಸ ಮಾಡುವ ಶೈಕ್ಷಣಿಕ ಮತ್ತು ಕೆಲವು ಸಂದರ್ಭಗಳಲ್ಲಿ ಸಾರ್ವಜನಿಕ ನೆರವಿಗೆ ಹಕ್ಕು, ಕೈಗಾರಿಕಾ ವ್ಯವಸ್ಥಾಪನೆಯಲ್ಲಿ ಭಾಗವಹಿಸಲು ಕಾರ್ಮಿಕರಿಗೆ ಅವಕಾಶ. ನೀವೇ ಹೇಳ್ರಿ ಇದ್ರಾಗ ಯಾವ್ದು ಕರೆಕ್ಟ್ ಅಲ್ಲ? ಏನಿದೆ? ನಾಗರಿಕರಲ್ಲದವರಿಗೆ ಇರುವಂತೆ ನಾಗರಿಕರಿಗೆ ಏಕರೂಪದ ನಾಗರಿಕ ಸಂಹಿತೆ, ಒಣ ಉಸಾಬರಿ, ಇದು ತಪ್ಪು. ಸೊ ರೈಟ್ ಆನ್ಸರ್ ಗ್ರಾಮ ಪಂಚಾಯಿತಿ 40. ಹೌದಾ? ಕೆಲಸ ಮಾಡುವ ಶೈಕ್ಷಣಿಕ ಏನಿದು, ಇದನ್ನು ನಾವು ಆಲ್ರೆಡಿ ಕೆಲವು ಇದ್ರೊಳಗೆ ತೊಗೊಂಡೇವೆ. ಹೌದಾ? 40. ಒಂದು ನಿಮಿಷ. ಇದು ಕೈಗಾರಿಕೆ ವ್ಯವಸ್ಥಾಪನೆ ಅಂತೂ 43A ಒಳಗೆ ಬರ್ತೈತಿ. ಇದು ಇನ್ನೇನೈತಲ್ಲ, ಇದು 41. ಸೊ 44 ಏಕರೂಪ ನಾಗರಿಕ ಸಂಹಿತೆ ಅಂತ ಅಷ್ಟ ಕೊಟ್ಟಿದ್ರೆ 44 ಅಕ್ಕಿತ್ತದು. ಸೊ ಇವು ನಾಗರಿಕರಲ್ಲ ಅಂತ ಅವರಿಗೆ ಏಕರೂಪ ನಾಗರಿಕ ಸಂಹಿತೆ ಅಂತ. ಸೊ ತಪ್ಪದು. ಕೆಳಗಿನ ಯಾವ ಭಾರತ ಸಂವಿಧಾನವು ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಸೇರಿಸಲಾಗಿದೆ? 1, 2, 3 ಸೇರಿಸಾರಿಲ್ಲ ಅವರು. ಸೊ ಮತ್ತು ಆನ್ಸರ್ನ ನನ್ನ ಕೇಳೋದಕ್ಕಿಂತ ಡೈರೆಕ್ಟ್ ಟಿಕ್ ಮಾಡೋದು ಉತ್ತಮ. ನೆಕ್ಸ್ಟ್, ರಾಜ್ಯ ನೀತಿ ನಿರ್ದೇಶಕ ತತ್ವಗಳಿಗೆ ಸಂಬಂಧಿಸಿದಂತೆ ಭಾರತ ಸಂವಿಧಾನದ 42ನೇ ತಿದ್ದುಪಡಿಯಲ್ಲಿ ಆದ ಬದಲಾವಣೆ ಯಾವುದು ಸರಿಯಾಗಿದೆ ಅಂತ ಹೇಳ್ಯಾರವರು. ಸೊ ಇದ್ರಾಗ ಯಾವ್ದು ಕರೆಕ್ಟ್ ಆಗೈತಿ ಅಂತಂದು ನೀವು ಹೇಳಬೇಕು. 1ನೇದು, ರಾಜ್ಯವು ತನ್ನ ಪ್ರಜೆಗಳಿಗೆ ಉಚಿತ ಕಾನೂನು ನೆರವು ನೀಡಲು ಬದ್ಧವಾಗಿರುವುದು. 2ನೇದು, ಕೈಗಾರಿಕಾ ಉಸ್ತುವಾರಿ ಮಂಡಳಿ ವ್ಯವಸ್ಥಾಪನೆಗಳಲ್ಲಿ ತಮ್ಮ ರಕ್ಷಣೆಗಾಗಿ ಕಾರ್ಮಿಕರು ಭಾಗವಹಿಸಲು ಅವಕಾಶ ನೀಡುವುದು. ನೆಕ್ಸ್ಟ್, ವರದಕ್ಷಿಣೆ ಪಡೆಯುವುದು ಶಿಕ್ಷಾರ್ಹ ಅಪರಾಧ. ಸೊ ಆನ್ಸರ್ ಯಾವುದು? 1ನೇದು ಕರೆಕ್ಟ್. ಇನ್ನು ನಾವು ಏನು ಮಾಡೀವಿ, ಒಂದು ಮೇನ್ ಪಾಯಿಂಟ ಬಿಟ್ಲೇವಿ. ಏನಂದ್ರೆ ಈಗ DPSP ಅಂದ್ರೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಮೇಲೆ ಏನೇನು ಸಂವಿಧಾನ ತಿದ್ದುಪಡಿಗಳಾದವು ಅನ್ನೋದನ್ನು ಒಂದ್ಸತಿ ನೋಡ್ಕೊಂಡು ಬಂದ್ಬಿಡೋಣ ಅಂತ. ಪಟ್ನ ಅದೊಂದು ಮುಗಿಸಿದ್ರೆ ಕ್ಲಾಸ ಮುಗಿತೈತಿ, ಬರ್ರಿ ಹೋಗ್ಬಿಡೋಣ. ಮೊದಲನೇದಾಗಿ ಯಾವಾಗ ಆಕತಿ? ಸೊ ಫಸ್ಟ್ ಒನ್ 25ನೇ ಸಂವಿಧಾನ ತಿದ್ದುಪಡಿ ಆಕತಿ. ಎಷ್ಟು? 25ನೇ ಸಂವಿಧಾನ ತಿದ್ದುಪಡಿ ಯಾವಾಗ ಆಕತಿ? 1971ರಾಗ ಆಕತಿ. ಸೊ ಅವಾಗ ಏನು ಮಾಡ್ತಾರ, ಆರ್ಟಿಕಲ್ 39B ಮತ್ತು C ಇವು ಎರಡನ್ನ ಏನು ಮಾಡ್ತಾರ? ಸೇರಿಸ್ತಾರ. ಯಾವಾಗ? 25ನೇ ತಿದ್ದುಪಡಿ 1971ರಾಗ. ಸೊ ಇದು ಅವಾಗ ಯಾರಿದ್ರು? ಇಂದಿರಾ ಗಾಂಧಿ ಮೇಡಮ್ ಇದ್ದರು. ಹೌದಾ? ಇಂದಿರಾ ಗಾಂಧಿ ಮೇಡಮ್ ಇದ್ದರು. ಇನ್ನು ರಾಷ್ಟ್ರಪತಿಗಳು ಯಾರಿದ್ರು? VV ಗಿರಿಯವರು ಇದ್ದರು. ಇದು 1ನೇದ್ದು. ಸೊ ಇನ್ನು 2ನೇದ್ದು ಯಾವಾಗ? 2ನೇದು 42ನೇ ಸಂವಿಧಾನ ತಿದ್ದುಪಡಿ. ಇದನ್ನು ಇಂದಿರಾ ಗಾಂಧಿ ಸಂವಿಧಾನ ಅಂತೂ ಕರೀತಾರೆ, ಮಿನಿ ಸಂವಿಧಾನ ಅಂತೂ ಕರೀತಾರೆ. ಇದು 1972ರಾಗ ಆತು. ಬದಲಾವಣೆ ಏನಾಯ್ತಪ್ಪ ಇಲ್ಲೇ? 39A, ಅದಾದಮೇಲೆ 43A. ಇವು ಏನಂತ ನೀವು ನೋಡ್ಕೋಬೇಕು. ನೀವು ನೋಡ್ಕೊಂಡು ಕಮೆಂಟ್ ಒಳಗೆ ನನಗೆ ಹೇಳಬೇಕು. ಅದಾದಮೇಲೆ 48A, ತದನಂತರ 39F. ಇವುಗಳಿಂದ ಏನು ಮಾಡಿದರು? ಇವುಗಳನ್ನು ಸೇರಿಸಿದರು DPSPಗೆ. ಅವಾಗ ಯಾರಿದ್ರು? ಇಂದಿರಾ ಗಾಂಧಿಯವರು ಇದ್ದರು. ರಾಷ್ಟ್ರಪತಿಗಳು ಫಕ್ರುದ್ದೀನ್ ಅಲಿ ಅಹಮದ್ ಅವರಿದ್ದರು. ಯಾರಿದ್ರು?
ಫಕ್ರುದ್ದೀನ್ ಅಲಿ ಅಹಮದ್ ಅವರು ಇದ್ದರು. ಸೊ ಥರ್ಡ್ ಒನ್ ಯಾವಾಗ ಆಗ್ತದ? 44ನೇ ತಿದ್ದುಪಡಿ ಇದು. ಇದರೊಳಗೆ ಏನಾಕತಿ ಬದಲಾವಣೆ ಏನು ಮಾಡ್ತಾರ? 1978 ಆಕತಿ. ಸೊ ಆರ್ಟಿಕಲ್ 38 ಬಲಪಡಿಸ್ತಾರೆ ಇವರು. ಏನು ಮಾಡ್ತಾರೆ? ಬಲಪಡಿಸುವುದು. ಹಂಗಂದ್ರೆ ಏನು? ದೇಶದ ಆರ್ಥಿಕ ಅಸಮಾನತೆಗಳನ್ನು ಕಡಿಮೆ ಮಾಡೋಕೆ ರಾಜ್ಯವು ವಿಶೇಷವಾಗಿ ಪ್ರಯತ್ನಿಸ್ಬೇಕು ಅನ್ನೋದು ಆರ್ಟಿಕಲ್ 38 ಹೇಳ್ತತಿ. ಅವಾಗ ಯಾರಿದ್ರು? ಮೊರಾರ್ಜಿ ದೇಸಾಯಿ ಅವರು ಪ್ರಧಾನಮಂತ್ರಿಗಳಿದ್ದರು. ಇನ್ನು ರಾಷ್ಟ್ರಪತಿಗಳು ನೀಲಂ ಸಂಜೀವ್ ರೆಡ್ಡಿ ಅವರು. ಏನಿದ್ರು? ರಾಷ್ಟ್ರಪತಿಗಳಿದ್ದರು. ಸೊ ಇನ್ನು 4ನೇದಾಗಿ ಯಾವಾಗ ಮಾಡ್ತಾರೆ ತಿದ್ದುಪಡಿ? 44 ಆದ್ಬಿಟ್ಲೆ ಸೀದಾ 86 ಅದು 2002 ಮಾಡ್ತಾರೆ. ಸೊ ಅವಾಗ ಏನು ಮಾಡ್ತಾರೆ? 45 ಬದಲಾಯಿಸಿ 6ರಿಂದ 14 ವರ್ಷದ ಮಕ್ಕಳಿಗೆ ಶಿಕ್ಷಣ ಕಡ್ಡಾಯವಾಗಿ ನೀಡಬೇಕು ಅಂತ ಹೇಳ್ತಾರೆ. 45ನೇ ವಿಧಿ ಏನು ಹೇಳ್ತತಿ? ಮಕ್ಕಳಿಗೆ ಏನದ 6 ವರ್ಷದ ಮಕ್ಕಳಿಗೆ ಏನೈತಿ ಉಚಿತ ಮತ್ತು ಶಿಕ್ಷಣದ ಬಲಪಡಿಸ್ಬೇಕಂತ ಐತಲ್ಲ, ಇವರು ಅದನ್ನು 14 ವರ್ಷಗಳವರೆಗೂ ವಿಸ್ತರಿಸ್ತಾರೆ. ಉಚಿತವಾಗಿ ಕಡ್ಡಾಯವಾಗಿ ಶಿಕ್ಷಣ ಕೊಡೋಂಗ ರಾಜ್ಯಗಳು ಪ್ರಯತ್ನ ಪಡಬೇಕು ಅಂತಂದು. ಇವ್ರು ಯಾರು? ಇವರು ನಮ್ಮ ಪ್ರೀತಿಯ ಅಟಲ್ ಬಿಹಾರಿ ವಾಜಪೇಯಿ ಅವರು. ಯಾರು? ಅಟಲ್ ಬಿಹಾರಿ ವಾಜಪೇಯಿ ಅವರು. ಇವರಿಗೆ ಬಿರುದು ಅಜಾತಶತ್ರು ಅಂತ ಇತ್ತು. ಅಷ್ಟು ಒಳ್ಳೆಯ ಮನುಷ್ಯ ನಮ್ಮ ಮಾಜಿ ಪ್ರಧಾನಿಗಳು. ಸೊ ಅವಾಗ ಯಾರಿದ್ರು? ರಾಷ್ಟ್ರಪತಿಗಳು KR ನಾರಾಯಣ್ ಅವರಿದ್ದರು. ಸೊ ತದನಂತರ 5ನೇ ತಿದ್ದುಪಡಿ ಯಾವಾಗ ಆಗ್ತದ? 97ನೇ ಸಂವಿಧಾನ ತಿದ್ದುಪಡಿ 2011 ಆಕತಿ. ಏನು? 43B ಸೇರಿಸ್ತಾರೆ. 43B ಏನು? ಸಹಕಾರ ಸಂಸ್ಥೆಗಳನ್ನಿಲ್ಲಿ ಸೇರಿಸ್ತಾರೆ. ಅವಾಗ ಯಾರಿದ್ರು? ಮನಮೋಹನ್ ಸಿಂಗ್ ಅವರಿದ್ದರು. ಅವರು ಪ್ರಧಾನಮಂತ್ರಿಗಳು. ಪ್ರತಿಭಾ ಪಾಟೀಲ್ ಮೇಡಮ್ ಅವರು ರಾಷ್ಟ್ರಪತಿಗಳು ಇದ್ದರು. ಇವಷ್ಟು ಏನದವಲ್ಲ, ಇವು ಸಂವಿಧಾನಾತ್ಮಕವಾಗಿ DPSP ಒಳಗಾದಂತಹ ಬದಲಾವಣೆಗಳು. ಸೊ ಇವು ಭಾಳ ಇಂಪಾರ್ಟೆಂಟು. ಹಾಗಾಗಿ ಈ ತಿದ್ದುಪಡಿಗಳನ್ನು ಒಂದು ಬಿಟ್ಟು 2 ಸತಿ ನೆನಪೊಳಗೆ ಇಟ್ಕೋರಿ ಅಂತ ಹೇಳ್ತಾ ನನ್ನ ಇಂದಿನ ಕ್ಲಾಸನ್ನು ನಾನು ಮುಗಿಸ್ತಾ ಇದ್ದೀನಿ. ಸೊ ಕ್ಲಾಸ್ ಹೆಂಗಿತ್ತು ಅಂತ ದಯವಿಟ್ಟು ಕಮೆಂಟ್ನಲ್ಲಿ ಅಥವಾ ಏನಾದರೂ ತಿಳಿಸ್ರಿ. ನಿಮಗೇನಾದರೂ ಡೌಟ್ ಇದ್ದರೆ ಅವಶ್ಯವಾಗಿ ಕಮೆಂಟ್ ಸೆಕ್ಷನ್ ನಿಮ್ಮದೇ ಇರ್ತೈತಿ, ಅಲ್ಲಿ ಹೇಳ್ರಿ ಅಂತ ಹೇಳ್ತಾ ಲೈಕು ಶೇರು ಸಬ್ಸ್ಕ್ರೈಬ್. ಹೌದು, ಆಬ್ವಿಯಸ್ಲಿ ನಾವು ಹೇಳೋದು ನಮ್ಮ ಧರ್ಮ, ಕೇಳೋದು ನಿಮ್ಮ ಕರ್ಮ, ಕೇಳಲೇಬೇಕು. ಹಂಗೆ ಯಾರಿಗೆ ಕಾನ್ಸ್ಟಿಟ್ಯೂಷನ್ ಕಲಿಯೋಕೆ ಇಷ್ಟ ಅದಲ್ಲ, ಅಯ್ಯೋ ಇದೇನೋ ತೆಗಿಯೋಕೆ ಏನೋ ಅಂತೇಳ್ರಿ. ಯಾರಿಗೆ ಕಾನ್ಸ್ಟಿಟ್ಯೂಷನ್ ಕಲಿಯೋಕೆ ಇಷ್ಟ ಐತಲ್ಲ, ಸೊ ಅವ್ರಿಗೆ ಒಂಚೂರು ನಮ್ಮ ಪಾಠಶಾಲಾ ಅಕಾಡೆಮಿಯನ್ನು ಶೇರ್ ಮಾಡಿರಿ ಅಂತ ಹೇಳ್ತಾ, ನಾವು ಯೂಟ್ಯೂಬ್ ಒಳಗೆ ಮತ್ತೂ ಒಂದು ಹೊಸದು ಗಂಟೆ ತೊಗೊಂಡೇವ್ರಿ. ಸೊ ಆ ಗಂಟಿನ ಒಂದು ಸತ ಹೊಡೆದ್ರಿ ಅಂದ್ರೆ ನಿಮ್ಮ ಈ ಕೈಯಾಗಿರೋ ಫೋನಿಗೆ ನಾವು ನೆಕ್ಸ್ಟ್ ಕ್ಲಾಸ್ ಮಾಡಿ ಸೀದಾ ಬರ್ತವೆ ಅಂತ ಹೇಳ್ತಾ ನಮ್ಮ ಕ್ಲಾಸನ್ನು ನಾವು ಮುಗಿಸ್ತಾ ಇದ್ದೀವಿ. ಸೊ ಎಲ್ಲರಿಗೂ ದತ್ತಗುರು ನಮಸ್ಕಾರ.